ಬಡವರು ಬಲ್ಲಿದರು ಸ್ಥಿತಿಯಲ್ಲಿ ಎದುರು ಬದರು. ಅವರೆಲ್ಲರನ್ನು ಸೃಷ್ಟಿಸಿದಾತ ಸರ್ವೇಶ್ವರನು. ಜ್ಞಾನೋಕ್ತಿಗಳು 22:2. ಜನರ ನಡುವೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವ್ಯತ್ಯಾಸಗಳಿದ್ದರೂ ಮೂಲಭೂತವಾಗಿ ಇಬ್ಬರು ಸಮಾನರು. ಕಾರಣ, ದೇವರ ಮುಂದೆ ಬಡವನಿಗೂ ಶ್ರೀಮಂತನಿಗೂ ಒಂದೇ ಸ್ಥಾನ. ಶ್ರೀಮಂತರು ಬಡವರನ್ನು ತಿರಸ್ಕರಿಸುವಂತಿಲ್ಲ, ಬಡವರು ಶ್ರೀಮಂತರನ್ನು ಕಂಡು ಅಸೂಯೆ ಪಡುವಂತಿಲ್ಲ. ಬಡವರ ಜೀವನ ಸುಧಾರಣೆಗೆ ಶ್ರೀಮಂತರು ನೆರವಾಗಬೇಕು. ಜೀವನದಲ್ಲಿ ಏಳಿಗೆ ಕಾಣಲು ಬಡವರು ನಿರಾಶರಾಗದೆ ಸತತ ಪ್ರಯತ್ನಿಸಬೇಕು. ಬದುಕನ್ನು ಉನ್ನತಿಗೆ ಕೊಂಡೊಯ್ಯಬೇಕು. ಅಂತಿಮವಾಗಿ ನಮ್ಮ ಸೃಷ್ಟಿಕರ್ತನಾದ ಸರ್ವೇಶ್ವರನ ಮುಂದೆ ನಿಲ್ಲುವಾಗ ನಮ್ಮ ಸ್ಥಾನಮಾನ, ನಮ್ಮ ಶ್ರೀಮಂತಿಕೆ ಯಾವುದೂ ಬರುವುದಿಲ್ಲ. ಇದನ್ನು ಮನಗಂಡು ಸರ್ವರನ್ನು ಸಮಾನವಾಗಿ ಕಾಣುವ ಮನೋಭಾವವನ್ನು ಬೆಳೆಸಿಕೊಂಡರೆ ಒಳಿತಲ್ಲವೇ?